ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ ಗಣಿತ 7ನೇ ತರಗತಿಯ ಗಣಿತ ನ್ಯೂ ಸಿಲೆಬಸ್ ಪ್ರಕಾರ ಇದೆ. ಸೊ ನಾವಿವತ್ತು ನೋಡೋಣ ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಪಾರ್ಟ್ 1 ಆಲ್ರೆಡಿ ನೋಡಿದ್ದೇವೆ. ನಾವಿವತ್ತು ಪಾರ್ಟ್ 2 ಅನ್ನ ನೋಡೋಣ. ಅಭ್ಯಾಸ 2.2 ಕೂಡ ಅದೇ ರೀತಿ ಪಠ್ಯದ ಅಭ್ಯಾಸಗಳು ಕೂಡ ಬಿಡಿಸಿದ್ದೇನೆ. ಅಭ್ಯಾಸ ಪ್ರಶ್ನೋತ್ತರಗಳನ್ನ ಕೂಡ ನೋಡೋಣ. ಅದೇ ರೀತಿ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗಳಿಗೆ ಕೂಡ ವಾಟ್ಸಪ್ನಲ್ಲಿ ಲಿಂಕ್ ಕಳಿಸಿರಿ. ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ. ಈ ಪೆಟ್ಟಿಗೆಗಳನ್ನು ತುಂಬಿ ಅಂತ ಹೇಳಿದ್ದಾರೆ. ಆಯ್ತಾ, ಮೊದಲನೇ ನೋಡೋಣ. 1/2 ಗುಣಿಲೆ 1/7 ಈಸ್ ಈಕ್ವಲ್ ಟು 1 × 1 ಮೇಲ್ ಬರ್ಕೊಳ್ಳಿ. ಅದಾದ್ಮೇಲೆ 2 × 7 ಕೆಳಗಡೆ ಬರ್ಕೊಳ್ಳಿ. ಅದಾದ್ಮೇಲೆ ಇದೆಷ್ಟಾಯ್ತು? 1 × 1 1, 2 2 7 14 ಅಂದ್ರೆ 1/14. ನೀವು ಹೀಗೆ ಬರ್ಕೊಳ್ಳಿ, ಮೇಲೆ ಕೆಳಗೆ 14 ಬರೀರಿ. ಆಯ್ತಾ. ಸೊ ಅದೇ ರೀತಿ ಎರಡನೇದು 1/35 ಬರುತ್ತೆ, ಮೂರನೇದು 1/14 ಬರುತ್ತೆ, ಮತ್ತೆ ಆಮೇಲೆ ನಾಲ್ಕನೇದು ಕೂಡ 1/35. ಅಂದ್ರೆ ಇಲ್ಲಿ ಏನ್ ಮಾಡಿದಾರೆ ಅವರು, ಈ 2ಅನ್ನ ಇಲ್ಲಿ ತಂದಿದ್ದಾರೆ, ಈ 7ಅನ್ನ ಇಲ್ಲಿ ತಂದಿದ್ದಾರೆ. ನೀವು ಅದನ್ನ ಅದಲು ಬದಲು ಮಾಡಿದ್ರು ಉತ್ತರ ಸೇಮ್ ಬರುತ್ತೆ. ಇಲ್ಲೂ ಕೂಡ ಹಾಗೆ 1/5 ಗುಣಿಲೆ 1/7 ಇದನ್ನೇ ಇಲ್ಲಿ ಉಲ್ಟಾ ಬರ್ಕೊಂಡಿದ್ದಾರೆ, 1/7 ಗುಣಿಲೆ 1/5. ಸೊ ಎರಡು ಸೇಮ್ ಬರುತ್ತೆ. ಅದೇ ರೀತಿ ಮುಂದೆ ಹೋಗೋಣ. ಇವುಗಳನ್ನು ಪ್ರಯತ್ನಿಸಿ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಉತ್ತರ ಭಿನ್ನ ಭಾಗಗಳನ್ನು ಗುಣಿಸೋದು. ಅಂದ್ರೆ 2 ಭಿನ್ನ ರಾಶಿ ಕೊಟ್ಟಿದ್ದಾರೆ ನೋಡಿ. 1/3 ಗುಣಿಲೆ 4/5. 1 × 4 ಮೇಲ್ ಬರ್ಕೊಳ್ಳಿ, 3 × 5 ಕೆಳಗಡೆ ಬರ್ಕೊಳ್ಳಿ. ಆಯ್ತಾ. 4 1 4, 3 5 15. ಅದೇ ರೀತಿ ಎರಡನೇದು ಕೂಡ 2 1 2, 3 5 15, 2/15. ಅದೇ ರೀತಿ ಇನ್ನೊಂದು ಟೇಬಲ್ ಕೊಟ್ಟಿದ್ದಾರೆ. ಮೊದಲನೇದು ಅವರು ಬಿಡಿಸಿದ್ದಾರೆ. ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಗುಣಲಬ್ಧ ಪ್ರತಿ ಭಿನ್ನ ರಾಶಿಗಿಂತ ಚಿಕ್ಕದು. ಗುಣಲಬ್ಧ ಅಂದ್ರೆ ಇದು ಗುಣಲಬ್ಧ, ಇವು ಎರಡನ್ನು ಗುಣಿಸಿದರೆ ಇದು ಗುಣಲಬ್ಧ ಬರುತ್ತಲ್ಲ. ಸೊ ಇದು ಇವತ್ರಕ್ಕಿಂತ ಚಿಕ್ಕದಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ. 2/3 ದೊಡ್ಡದು ಯಾವ್ದಕ್ಕಿಂತ? 8/15. ಅದಾದ್ಮೇಲೆ 4/5 ದೊಡ್ಡದು ಯಾವ್ದಕ್ಕಿಂತ? 8/15. ಇದು ಗುಣಲಬ್ಧಕ್ಕಿಂತ ಇವು ಭಿನ್ನ ರಾಶಿಗಳು ದೊಡ್ಡದಾಗಿವೆ, ಭಿನ್ನ ರಾಶಿಗಿಂತ ಚಿಕ್ಕದು. ಗುಣಲಬ್ಧ ಚಿಕ್ಕದಿರುತ್ತೆ, ಭಿನ್ನ ರಾಶಿಗಳು ಇವು ದೊಡ್ಡದಿವೆ. ಆಯ್ತಾ. ಸೊ ಅದೇ ರೀತಿ ಮುಂದಿನ ಲೆಕ್ಕಗಳನ್ನ ನಾನು ಬಿಡಿಸಿದ್ದೇನೆ ನೋಡಿ. ಇದರದ್ದು ಉತ್ತರ ಎಷ್ಟು ಬರುತ್ತೆ? 2 1 2, 5 7 35. ಅದಾದ್ಮೇಲೆ ಇಲ್ಲೂ ಕೂಡ ಗುಣಲಬ್ಧ ಪ್ರತಿ ಭಿನ್ನ ರಾಶಿಗಿಂತ ಚಿಕ್ಕದು ಬರುತ್ತೆ. ಅಂದ್ರೆ 2/35 1/5ಕ್ಕಿಂತ ಚಿಕ್ಕದು, ಅದಕ್ಕೋಸ್ಕರ ಈ ಸಿಂಬಲ್ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದೇನೆ. ಸೊ ಅದೇ ರೀತಿ 4 ಲೆಕ್ಕಗಳನ್ನ 3 ಲೆಕ್ಕ ಬಿಡಿಸಿದ್ದೇನೆ. ಇಲ್ಲಿ ಪ್ರತಿಯೊಂದರಲ್ಲಿ ಗುಣಲಬ್ಧ ಪ್ರತಿ ಭಿನ್ನ ರಾಶಿಗಿಂತ ಚಿಕ್ಕದು ಬರುತ್ತೆ, ಆದರೆ ಮುಂದಿನ ಲೆಕ್ಕದಲ್ಲಿ ದೊಡ್ಡದು ಬರುತ್ತೆ. ನೋಡೋಣ. 7 5 35, 3 2 6, 35/6 ಇದು ದೊಡ್ಡದು, ಯಾವ್ದಕ್ಕಿಂತ? 7/3ಕ್ಕಿಂತ ದೊಡ್ಡದು. ಮತ್ತೆ 35/6 ಇದು ಯಾವ್ದಕ್ಕಿಂತ ದೊಡ್ಡದು? 5/2ಕ್ಕಿಂತ ದೊಡ್ಡದು. ಇಲ್ಲೇನ್ ಬರುತ್ತೆ? ಗುಣಲಬ್ಧ ಪ್ರತಿ ಭಿನ್ನ ರಾಶಿಗಿಂತ ದೊಡ್ಡದು. ಉತ್ತರ ಏನ್ ಬಂದಿರುತ್ತಲ್ಲ, ಇದು ಇದಕ್ಕಿಂತ ದೊಡ್ಡದು, ಇದು ಇದಕ್ಕಿಂತ ದೊಡ್ಡದು. ಸೊ ಅದೇ ರೀತಿ 3 ಲೆಕ್ಕಗಳನ್ನ ಮುಂದೆ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಅದೇ ರೀತಿ ಈ 3 ಕೂಡ ಗುಣಲಬ್ಧ ಪ್ರತಿ ಭಿನ್ನ ರಾಶಿಗಿಂತ ದೊಡ್ಡದು ಅಂತ ಬರೆಯಿರಿ ಬಿಟ್ಟ ಸ್ಥಳದಲ್ಲಿ. ಇನ್ನು ಮುಂದೆ ಬರುತ್ತೆ ಅಭ್ಯಾಸ 2.2. 1 ಮುಂದಿನವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಉತ್ತರ 1/4 1/4 ಈಸ್ ಈಕ್ವಲ್ ಟು ನೋಡಿ, 1 1 ಮೇಲ್ ಬರ್ಕೊಳ್ಳಿ, 1 × 1 ಕೆಳಗಡೆ 4 × 4 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1/16. ಅದೇ ರೀತಿ ಎಷ್ಟು ಕೊಟ್ಟಿದ್ದಾರೆ ಇವರು ನೋಡಿ, 1 2 ಲೆಕ್ಕ ಕೊಟ್ಟಿದ್ದಾರೆ. 1/7 2/9 ಎ ಬಿ ಸಿ. ಎರಡನೇದರಲ್ಲೂ ಕೂಡ ಎ ಬಿ ಸಿ ಕೊಟ್ಟಿದ್ದಾರೆ. ಇದನ್ನ ಗುಣಾಕಾರ ಮಾಡಿದ್ರೆ 1 2 2 ಮೇಲ್ಗಡೆ ಬರ್ಕೊಳ್ಳಿ, ಕೆಳಗಡೆ 7 × 9 ಬರ್ಕೊಳ್ಳಿ. ಆಯ್ತಾ. ಈಸ್ ಈಕ್ವಲ್ ಟು ಹಾಕಿ 2/63 ಬರುತ್ತೆ. 7 9 63. ಅದೇ ರೀತಿ ಈ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. 2 ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಸಾಧ್ಯವಾದಲ್ಲಿ ಅಷ್ಟೇ. ಅಂದ್ರೆ ಸಾಧ್ಯವಾಗುತ್ತೆ, ಒಮ್ಮೊಮ್ಮೆ ಸಾಧ್ಯ ಆಗಲ್ಲ, ಅದಕ್ಕೋಸ್ಕರ. ಉತ್ತರ 2/3 ಗುಣಿಲೆ 2 × 2/3. 2/3 ಅನ್ನ ಹಾಗೆ ಬರ್ಕೊಳ್ಳಿ. ಇದನ್ನ ಮೊದಲೇನ್ ಮಾಡಿ 3 2 6 ಬರ್ಕೊಳ್ಳಿ, ಪ್ಲಸ್ 2. 3 2 6 ಪ್ಲಸ್ 2 ಡಿವೈಡೆಡ್ ಬೈ 3.
ಐತಲ್ವಾ? ಸೊ 2/3 ಹಾಗೆ ಬರ್ಕೊಳ್ಳಿ, ಗುಣಿಲೆ 6 2 6 ಪ್ಲಸ್ 2 8 8 ಬರ್ಕೊಳ್ಳಿ, 3 ಕೆಳಗಡೆ ಇಡಿ ಇಸ್ ಈಕ್ವಲ್ ಟು ಇನ್ನು ಇವುಗಳನ್ನ ಗುಣಾಕಾರ ಮಾಡಿ. 2 ಎಂಟ್ಲೆ 3 ಮೂರ್ಲೆ 2 ಗುಣಿಲೆ 8 ಮೇಲ್ ಬರ್ಕೊಳ್ಳಿ, 3 ಗುಣಿಲೆ 3 ಕೆಳಗಡೆ ಬರ್ಕೊಳ್ಳಿ ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು ಇದನ್ನ ನಾವು ಮತ್ತೆ ಯಾವುದಕ್ಕೆ ಹೇಳಿದಾರ ಅವ್ರು ಇಲ್ಲಿ? ಕನಿಷ್ಠ ರೂಪಕ್ಕೆ. ಅಂದ್ರೆ ಇದನ್ನ 1 ಇಂಟು 7/9 ಅಂತ ಬರಿಬಹುದು. ಅಂದ್ರೆ 9 9 ಪ್ಲಸ್ 7 16 ಆಗುತ್ತೆ, ಡಿವೈಡೆಡ್ ಬೈ 9 ಉಳಿಯುತ್ತೆ. ಮತ್ತೆ ಇದು ಇದರ ಕನಿಷ್ಠ ರೂಪ ಅಂತ ಹೇಳ್ಬಹುದು. ಇಲ್ಲಿ ನೋಡಿ ಡೈರೆಕ್ಟ್ ಗುಣಿಲೆ ಕೊಟ್ಟಿದ್ದಾರೆ. 2 7 ಮೇಲ್ ಬರ್ಕೊಳ್ಳಿ, 7 ಗುಣಿಲೆ 9 ಕೆಳಗಡೆ ಬರ್ಕೊಳ್ಳಿ. ಆಯ್ತಾ? ಇಲ್ಲಿ 14 ಆಗ್ಬೇಕು, ಇದು 14 ಬರ್ಕೊಳ್ಳಿ. ಇದನ್ನ ಇಲ್ಲ ಸಾರಿ ಕರೆಕ್ಟ್, ಯಾಕಂದ್ರೆ ಇಲ್ಲಿ 7 ಹೋಗುತ್ತೆ, ಇದು 7 ಹೋಗುತ್ತೆ. 7 7 ಹೋದ್ಮೇಲೆ 2/9 ಉಳಿಯುತ್ತೆ. ಸೊ ಅದೇ ರೀತಿ ಮುಂದಿನ ಲೆಕ್ಕಗಳನ್ನು ನೀವು ಬಿಡಿಸಿ ನೋಡಿ. 4ನೇದು 5ನೇದು 6ನೇ ಲೆಕ್ಕ ಕೂಡ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸಿರಿ. ಅದಾದ್ಮೇಲೆ ಇನ್ನು 3 ಮುಂದಿನ ಭಿನ್ನ ರಾಶಿಗಳನ್ನು ಗುಣಿಸಿ ಅಂತ ಇದೆ. 1 ಮೊದಲನೇದು ಕೊಟ್ಟಿದ್ದಾರೆ 2/5 ಗುಣಿಲೆ 5 ಇಂಟು 1/4 2 3 4 4 ಲೆಕ್ಕ ಕೊಟ್ಟಿದ್ದಾರೆ. ನಾನು 1ನೇದು ಹೇಳ್ತೀನಿ. 2/5 ಹಾಗೆ ಬರ್ಕೊಳ್ಳಿ, ಗುಣಿಲೆ 5 ಇಂಟು 1/4 ಬರ್ಕೊಳ್ಳಿ ಈಸ್ ಈಕ್ವಲ್ ಟು 2/5 ಹಾಗೆ ಇಟ್ಕೊಳ್ಳಿ. ಇಲ್ಲಿ ಮುಂದೆ ನೋಡಿ 4 5 ಇಲ್ಲಿ ಬರ್ಕೊಳ್ಳಿ, 5 ಗುಣಿಲೆ 4 ಪ್ಲಸ್ 1 ಇದು ಪ್ಲಸ್ 1 ಈ ಕಡೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 4 ಇಡಿ. ಆಯ್ತಾ? ಅದಾದ್ಮೇಲೆ 2/5 ಹಾಗೆ ಇಡಿ, ಗುಣಿಲೆ 5 4 20 ಪ್ಲಸ್ 1 21 ಮೇಲ್ಗಡೆ ಬರ್ಕೊಳ್ಳಿ, ಕೆಳಗಡೆ 4 ಹಾಗೆ ಬರ್ಕೊಳ್ಳಿ ಈಸ್ ಈಕ್ವಲ್ ಟು 2 ಗುಣಿಲೆ 21 5 ಗುಣಿಲೆ 4 ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ಏನ್ ಬರೀಬಹುದು? 2 ಇಂಟು 1/10 ಅಂದ್ರೆ 10 20 ಪ್ಲಸ್ 1 21/10 ಆಗುತ್ತೆ ಮತ್ತೆ. ಸೊ ಇದು ಕನಿಷ್ಠ ರೂಪ ಐತಲ್ವಾ? ಸೊ ಅದೇ ರೀತಿ 2 3 4 ಕೂಡ ಬಿಡಿಸಿದ್ದೇನೆ. ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. 5 6 7 ಇವುಗಳನ್ನು ಕೂಡ ಹಾಗೆ ಬಿಡಿಸಿದ್ದೀನಿ. ನೀವು ಕೂಡ ನೋಡ್ಕೊಂಡು ಬಿಡಿಸಿ ಅವುಗಳನ್ನ ತಿಳ್ಕೊಳ್ಳಿ, ಆದಷ್ಟು ಮಟ್ಟಿಗೆ ತಿಳ್ಕೊಳ್ಳಲು ಇದು ಮಾಡಿ. ಇನ್ನೇನ್ ಕೇಳಿದ್ದಾರೆ? ಯಾವುದು ದೊಡ್ಡದು ಕೇಳಿದ್ದಾರೆ. ಮೊದಲನೇದು ಕೊಟ್ಟಿದ್ದಾರೆ, 2ನೇದು ಕೊಟ್ಟಿದ್ದಾರೆ. ನಾನು ಒಂದು ಹೇಳ್ತೀನಿ. 2/7 3/4 ಅಥವಾ 3/5 5/8 ದೊಡ್ಡದು. ಇದರಲ್ಲಿ ಯಾವ್ದು ದೊಡ್ಡದು ಕೇಳಿದ್ದಾರೆ. ನಾವೇನ್ ಮಾಡ್ಬೇಕು? ಅವುಗಳನ್ನ ಮೊದಲು ಬಿಡಿಸಬೇಕು. ನೋಡೋಣ. ಭಿನ್ನ ರಾಶಿಗಳ ಮೊದಲ ಗುಂಪನ್ನು ಪರಿಹರಿಸಿ. ಅಂದ್ರೆ 2/7 ಆಫ್ ಅಂದ್ರೆ 2/7 3/4 ಅಂದ್ರೆ ಇವುಗಳನ್ನ ಏನ್ ಮಾಡ್ಬೇಕು? ಗುಣಿಸ್ಬೇಕು, ಎರಡನ್ನ, ಮುಗಿತಷ್ಟೇ. 2 ಗುಣಿಲೆ 3 ಮೇಲ್ಗಡೆ ಅದ್ ಬರ್ಕೊಳ್ಳಿ, ಮೇಲ್ಗಡೆ 2 ಗುಣಿಲೆ 3 ಕೆಳಗಡೆ ಬರ್ಕೊಳ್ಳಿ, 7 ಗುಣಿಲೆ 4 7 ಗುಣಿಲೆ 4 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 2 1 ಇಲ್ಲಿ 2 2 ಹೋಗುತ್ತೆ ನೋಡಿ, ಕಡತ್ ಹೋಗುತ್ತಲ್ಲ, 2 1 2 2. ಅದಾದ್ಮೇಲೆ 3 ಉಳಿಯುತ್ತೆ, ಮೇಲ್ಗಡೆ 3 ಬರ್ಕೊಳ್ಳಿ, ಕೆಳಗಡೆ ಇಲ್ಲೊಂದು 2 ಉಳಿದಿರುತ್ತಲ್ಲ, 7 2 14 ಆಗುತ್ತೆ. ಆಯ್ತಾ? 2ನೇ ಗುಂಪನ್ನ ಇದನ್ನ ಗುಣಾಕಾರ ಮಾಡ್ಕೊಳ್ಳಿ. 3 ಇಂಟು 5 ಗುಣಿಲೆ 5 ಇಂಟು 8 5 5 ಹೋಗುತ್ತೆ, 3/8 ಉತ್ತರ ಉಳಿಯುತ್ತೆ. 3/5 5/8 ದೊಡ್ಡದು. ಇದು ದೊಡ್ಡದು ನೋಡಿ. ಯಾಕೆ ಹೇಳಿ? 3ಅನ್ನ 14 ಪೀಸ್ ಮಾಡಿದ್ರೆ ಚಿಕ್ಕದು ಬರುತ್ತೆ, ಆದರೆ 3ಅನ್ನ 8 ಪೀಸ್ ಮಾಡಿದ್ರೆ ಆ ಪೀಸ್ಗಳು ದೊಡ್ಡದಾಗಿರುತ್ತೆ. ಇದು ದೊಡ್ಡದು. ಅದೇ ರೀತಿ 2ನೇದು ಕೂಡ ಬಿಡಿಸಿದ್ದೀನಿ. 1/2 6/7 ದೊಡ್ಡದು. ಇದು ದೊಡ್ಡದು ಬರುತ್ತೆ ಇಲ್ಲಿ. ಆಯ್ತಾ? ಇದು 4ನೇ ಲೆಕ್ಕ. ಅದೇ ರೀತಿ ಮುಂದೆ 5 ಶೈಲಿ ಅವಳ ಹೂದೋಟದಲ್ಲಿ 4 ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು. 2 ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ 3/4 ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯ್ತಾ? ಉತ್ತರ 4 ಸಸಿ, 1 2 3 4 ಸಸಿ ನೆಟ್ಟಿದ್ದಾಳೆ. ಒಂದು ಸಸಿಯ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ? 3/4. ಶೈಲಿ ನೆಟ್ಟ ಒಟ್ಟು ಸಸಿಗಳು 4 ಆಯ್ತಾ? ಪಕ್ಕದ 2 ಸಸಿಗಳ ನಡುವಿನ ಅಂತರ ಎಷ್ಟಿದೆ? 3/4 ಮೀಟರ್. ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ಅಂತರ ಎಷ್ಟು? 1 2 3 4. ಇಲ್ಲಿ 4ನೇದರಿಂದ ಇದಕ್ಕೆ ಡಿಸ್ಟೆನ್ಸ್ ಕಂಡುಹಿಡಿಬೇಕು. 4 - 1 ಗುಣಿಲೆ 3/4 ಇದೆ. ಆಯ್ತಾ? 4 - 1 ಎಷ್ಟಾಗುತ್ತೆ? 3 ಗುಣಿಲೆ 3 ಇಂಟು 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 4 ಅಥವಾ 2 ಇಂಟು 1/4 ಅಂತ ಬರ್ಕೊಳ್ಬಹುದು. ಇದು ಹೆಂಗ್ ಬರುತ್ತೆ ಅಂದ್ರೆ 4 2 8 ಪ್ಲಸ್ 1 9 ಆಯ್ತು ಡಿವೈಡೆಡ್ ಬೈ 4. ಮತ್ತೆ ಉತ್ತರ ಇದೇ ಬರುತ್ತೆ, 9/4 ಆಗುತ್ತೆ. ಅದೇ ರೀತಿ ಇನ್ನು 6ನೇ ಪ್ರಶ್ನೆ. ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ 1 ಇಂಟು 3/4 ಗಂಟೆ ಓದುವಳು. ಅವಳು ಪೂರ್ತಿ ಪುಸ್ತಕವನ್ನು 6 ದಿನದಲ್ಲಿ ಓದುವಳು. ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಕೇಳಿದ್ದಾರೆ. ನೀಡಿದ ಪ್ರತಿ ಪುಸ್ತಕವನ್ನು ಓದುವ ಗಂಟೆಗಳು ಅಂದ್ರೆ ಒಂದಿನಕ್ಕೆ ಎಷ್ಟು ಓದ್ತಾಳವಳು? 1 ಇಂಟು
3/4 ಇದು ಒಂದು ಪುಸ್ತಕವನ್ನು ಪ್ರತಿದಿನ ಇಷ್ಟು ಓದ್ತಾಳೆ. ಇಡೀ ಪುಸ್ತಕ 6 ದಿನದಲ್ಲಿ ಓದ್ತಾಳೆ. ಆಯ್ತಾ? ಅವಳಿಗೆ ಟೋಟಲ್ ಎಷ್ಟು ಗಂಟೆ ಬೇಕಾಗುತ್ತೆ ಟೋಟಲ್ ಆ ಪುಸ್ತಕ ಮುಗಿಸಲು ಕೇಳಿದ್ದಾರೆ. ಅಗತ್ಯವಿರುವ ಒಟ್ಟು ಗಂಟೆಗಳ ಲೆಕ್ಕಾಚಾರ. ಇದನ್ನ ಬರ್ಕೊಳ್ಳಿ, ಇಂಟು 6 ಮಾಡ್ಕೊಳ್ಳಿ. ಆಯ್ತಾ? ಇದನ್ನ ಹೇಗೆ ಬರ್ಕೊಳ್ಬಹುದು ಮತ್ತೆ 1 + 3 / 4 ಇಂಟು 6. 4 ಇಲ್ಲಿ ನೋಡಿ, 4 1 4 + 3 ಮೇಲ್ಗಡೆ ಬರ್ಕೊಳ್ಳಿ /4 ಗುಣಿಲೆ 6. ಮತ್ತಷ್ಟು ಬಗೆಹರಿಸಿ ನೋಡಿ, 4 + 3 ಆಯ್ತಾ, ಮೇಲ್ಗಡೆದ್ದು /4 ಗುಣಿಲೆ 6 = 7/4 ಆಗುತ್ತೆ ಗುಣಿಲೆ 6 = 7/2. ಯಾಕಂದ್ರೆ 2 2 2 3 ಇಲ್ಲಿ 3 ಬಂತು, ಇಲ್ಲಿ 2 ಬಂತು. ಅದಾದ್ಮೇಲೆ 21/2. ಹಂತ 1 ಪರಿಶೀಲಿಸಿ ಮತ್ತು 21/2 ಮಿಶ್ರ ಭಾಗವಾಗಿ ಪರಿವರ್ತಿಸಿ. ಏಕೆಂದರೆ ಅಂಶ ದೊಡ್ಡದು ಛೇದಕ್ಕಿಂತ, ಆದ್ದರಿಂದ ಒಟ್ಟು ಗಂಟೆಗಳ ಅಗತ್ಯವಿದೆ = 10 × 1 / 2 ಗಂಟೆಗಳು. ಅಂದ್ರೆ 10 ಗಂಟೆಗಳು ಒಂದು ಪುಸ್ತಕ ಪೂರ್ತಿ ಮುಗಿಸಲು ಬೇಕಾದ ಗಂಟೆಗಳು. ಅದೇ ರೀತಿ ಇನ್ನು 7ನೇ ಪ್ರಶ್ನೆ, ಒಂದು ಕಾರು 1 ಲೀಟರ್ ಪೆಟ್ರೋಲ್ ಬಳಸಿ 16 ಕಿಲೋಮೀಟರ್ ಚಲಿಸುತ್ತದೆ. 2 × 3/4 ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ? ಉತ್ತರ. ಸಮೀಕರಣವನ್ನು ಬಗೆಹರಿಸಿ. 16 ಕಿಲೋಮೀಟರ್ ಬರ್ಕೊಳ್ಳಿ ಮೊದಲು ಗುಣಿಲೆ 2 × 3/4. ಆಯ್ತಾ? ಇಲ್ಲಿ ಏನ್ ಮಾಡ್ಕೊಳ್ಳಿ, 4 2 ಗುಣಾಕಾರ ಹಾಕೊಳ್ಳಿ ಪ್ಲಸ್ 3 ಬರ್ಕೊಳ್ಳಿ /4. ಅದೇ ರೀತಿ 16 ಬರ್ಕೊಳ್ಳಿ ಕೆಳಗಡೆ. ಹಾಗೆ 2 4 8 ಬರ್ಕೊಳ್ಳಿ ಪ್ಲಸ್ 3 ಬರ್ಕೊಳ್ಳಿ /4 ಹಾಗೆ ಇರುತ್ತೆ = 16 ಕೆಳಗಡೆ ತಗೊಳ್ಳಿ ಇಂಟು 8 + 3 ಎಷ್ಟು 11 /4. ಇವುಗಳನ್ನ ಗುಣಾಕಾರ ಮಾಡಿ. 4 1 4 4 4 × 11 ಬರುತ್ತೆ = 44. ಅಂದರೆ ಕಾರು 44 ಕಿಲೋಮೀಟರ್ ಚಲಿಸುತ್ತದೆ, ಅಂದ್ರೆ ಓಡುತ್ತದೆ. ಅಷ್ಟು ದೂರ ಹೋಗುತ್ತೆ ಈ ಪೆಟ್ರೋಲ್ ನಲ್ಲಿ. ಅದೇ ರೀತಿ ಇನ್ನು 8ನೇ ಪ್ರಶ್ನೆ ಇದೆ. ಇಲ್ಲಿ ಬ್ರಾಕೆಟ್ ಗಳನ್ನ ತುಂಬಬೇಕಾಗಿದೆ. ಮೊದಲನೇದು ರಲ್ಲಿ ತುಂಬಿ. ಉತ್ತರ ಇಲ್ಲಿ ನಾನು ಬರೆದಿದ್ದೀನಿ 2 × 5/10 ಬರುತ್ತೆ ನೋಡಿ ಇದರಲ್ಲಿ ಬಾಕ್ಸ್ ನಲ್ಲಿ. 5/10 ತುಂಬಿದ್ರೆ ಇಲ್ಲಿ ನೋಡಿ 2 5 10 3 10 30. ಇಲ್ಲಿ ತುಂಬಿ 5/10 ರಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ 5 1 5 2 1/2 ಬರುತ್ತೆ. ಅದೇ ರೀತಿ ಬಿ ಕೂಡ, ಬಿ ನಲ್ಲಿ 8/15 3 8 24 ಬರುತ್ತೆ. ಕರೆಕ್ಟಾ? 5 15 75 ಬರುತ್ತೆ. ಬ್ರಾಕೆಟ್ ನಲ್ಲಿ 8/15 ರಲ್ಲಿ ದೊರೆತ ಕನಿಷ್ಠ ರೂಪ 8/15. ಇದಕ್ಕಿಂತ ಸರಳಗೊಳಿಸಲು ಸಾಧ್ಯವಿಲ್ಲ. ಅದರ ಕನಿಷ್ಠ ರೂಪನೇ 8/15. ಅದೇ ರೀತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೆ ಲಿಂಕ್ ಅನ್ನು ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ತಪ್ಪದೆ ಮಾಡಿರಿ.